ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ BS ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಈಗ ಡಿಸ್ಫೇಜಿಯಾ ಅಂತಂಥೇಳಿ ಒಂದು ಕಾಯಿಲೆ, ಅಂದರೆ ಅದು ನುಂಗುವಿನ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ. ಇದು ಡಿಸ್ಫೇಜಿಯಾ ಅಂದರೆ ಏನು ಮೇಡಮ್? ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 US ಗೌರ್ಮೆಂಟು ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಂದ ಅದು ನುಂಗಿದ್ದು, ಅಗದಿದ್ದು, ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿ ಇರ್ಬೋದು, ಧ್ವನಿಪೆಟ್ಟಿಗೆಯಲ್ಲಿರ್ಬೋದು, ಧ್ವನಿಪೆಟ್ಟಿಗೆ ಮೇಲ್ಭಾಗದಲ್ಲಿರ್ಬೋದು, ಅನ್ನನಾಳದಲ್ಲಿರ್ಬೋದು, ಯಾವುದೇ ಒಂದು ಥರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡುಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು ಅಂದರೆ ನುಂಗುವ ಸಮಸ್ಯೆ. ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂಥ ಸಮಸ್ಯೆ ಬರಬೇಕಂದ್ರೆ? ಒಂದು ಮುಖ್ಯವಾದ ಕಾರಣ ಅಂತಂದರೆ, ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಲಿರೋಸಿಸ್ ಆಗಿರೋರ್ಲಿ ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಆ್ಯಂಡ್ 6 ಕ್ರೇನಿಯಲ್ ನರ್ವ್ಸು ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ. ಅದರಲ್ಲಿ ಏನಾಗುತ್ತೆ, ನಿಧಾನ ಆಗುತ್ತೆ. ಇನ್ನೊಂದು ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದವಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರಾಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು. ಅಂದರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ? ನೋವು ಹೋಗೋದಿಲ್ಲ. ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದರೆ ಈ ನುಂಗೋ ತೊಂದರೆ. ನಾವು ಡಿಸ್ಫೇಜಿಯಾ ಅಂತ ಏನು ಹೇಳ್ತೀವಿ ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮು ಬರ್ಬೋದು. ಹೇಗೆ ನಾವು ಅದನ್ನು ಕಂಡುಹಿಡಿತೀವಿ ಅಂತಂದರೆ, ಪೇಷಂಟ್ಗಳು ಏನು ಮಾಡ್ತಾರೆ, ಅವ್ರು ಯೂಶ್ವಲಾಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನನಗೆ ನುಂಗೋದಕ್ಕೆ ಆಗ್ತಾಯಿಲ್ಲ, ಅಗಿಯೋದಕ್ಕೆ ಆಗ್ತಾಯಿಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಅಥವಾ ನುಂಗಾದ್ಮೇಲೆ ನಂಗೆ ಕೆಮ್ಮು ಬರುತ್ತೆ, ಫ್ರೀಕ್ವೆಂಟಾಗಿ ನನಗೆ ಜ್ವರ ಬರ್ತಾ ಇದೆ, ನಾನು ಕೆಮ್ಮು ಬಂತು ಅಂತ ನಾನು ಡಾಕ್ಟರ್ ಹತ್ರ ಹೋದರೆ ನನಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಎರಡು ಭಾಗ ಮಾಡ್ತೀವಿ. ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ. ಮತ್ತು ಸ್ಟ್ರಕ್ಚರ್ಗೆ, ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬೋದು, ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳ್ಳೋಕೆ ಬಂದಾಗ ಈ ಸಿಂಪ್ಟಮ್ಸ್ನೆಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ಥರ ತೊಂದರೆಯಿಂದ ರೋಗಿಗೆ ನುಂಗೋದಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು ಮೇಡಮ್, ಈಗ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತು ನಿಮ್ಮಲ್ಲಿ ಬರುವಂಥ ಪೇಷಂಟ್ಸ್ಗಳು ಹೇಗೆ ಎಂತೆಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಎಲ್ಲ ಥರ ಪೇಷಂಟು ನೋಡಿಬಿಟ್ಟಿದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು, ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು 65-70 ಆದಮೇಲೆ ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ, ಅವರಲ್ಲೂ ಸಹ ಈ ಥರ ನುಂಗುವಿಕೆ ತೊಂದರೆ ಇರೋರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲ ಥರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ನಾನು ಈ ಥರ ತೊಂದರೆನ ನಾನು ನೋಡಿದ್ದೀನಿ ಸರ್. ನಾನು ಅಂದರೆ ಈ ಒಂದು ಚಿಕಿತ್ಸೆಯಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ. ಈಗ ಈ ರೀತಿಯಾಗಿ ರೋಗಿಗಳನ್ನು ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂಥ ಮೆಥಡ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ. ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು,
ಅದು ನೋವು ನಿವಾರಕ ಆದಂಗೆ ಆಗ್ಬೋದು, ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂಥ ಚಿಕಿತ್ಸೆ ಕೊಡ್ತೀರಿ. ಈ ಗುಳಿಗೆ ಇಲ್ದೇ ಒಂಥರ ಥೆರಪಿ ಟೈಪು ಒಂದು ಚಿಕಿತ್ಸೆ ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ? ಹೌದು ಸರ್, ಈ ಡಿಸ್ಫೇಜಿಯಾ ಪ್ರಾಬ್ಲಮ್ಗೆ ಮೆಡಿಸನ್ನಿಂದ ನಾವು ವಾಸಿ ಮಾಡೋಕ್ಕೆ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ಡಿಗ್ಲುಟಾಲಜಿಸ್ಟ್, ಡಿಸ್ಫೇಜಿಯಾಲಜಿಸ್ಟ್, ಅಂದರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನು ಮಾಡ್ತೀವಿ, ಈ ಥರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡೋಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ಥರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ನ ಟ್ರಿಗರ್ ಮಾಡೋಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತು ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು. ಸೊ ಆ ಥರ ಮಾಡೋದ್ರಿಂದ ಮತ್ತು ಆಹಾರ ಪದಾರ್ಥದಲ್ಲಿ ದ್ರವಾಹಾರ ತಗೊಳ್ಳೋ ಕಷ್ಟ ಆಯಿತು ಅಂದರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯಿತು ಅಂದರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ, ಈಗ ಕತ್ತನ್ನು ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ಥರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ದೆ ನುಂಗ್ಬೋದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನಿಂದ ನಾವು ವಾಸಿ ಮಾಡೋಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡೋಕ್ಕೆ ಸಾಧ್ಯ. ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರ್ಬೋದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ, ಕೆಮ್ಮಿಲ್ಲ, ಇದಕ್ಕಿದ್ದಂಗೆ ಕೆಮ್ಮು ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂಥದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು ಡಿಸ್ಫೇಜಿಯಾ ತೊಂದರೆ ಅಂತ ಹೇಳ್ತೀವಿ ನಾವು. ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ದಂಗೆ ನುಂಗುತ್ತಿರ್ಬೇಕಾದ್ರೆ ಆದಮೇಲೆ ಕೆಂಬರೋದು. ಯಾವಾಗ ಕೆಂಬರುತ್ತೆ ರೋಗಿ ಏನು ಮಾಡ್ತಾನೆ, ಅಯ್ಯೋ ತಿಂದರೆ ಕೆಂಬರುತ್ತೆಪ್ಪ, ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ, ವೆಯ್ಟ್ ಲಾಸ್ ಆಗುತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗುತ್ತೆ, ಆಮೇಲೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟ್ಲು ಸರಿಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ, ಗಂಟ್ಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವರು. ಅವಾಗ ಕೆಲವ್ರಿಗೆ ಏನಾಗುತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದರೆ ಏನೋ ಗಂಟ್ಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರೂ ನುಂಗಕ್ಕಾಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಇದೆಯಾ ಅಥವಾ ಅಭ್ಯಾಸನ ಅನ್ನೋದು ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನು ಅವರು ಡಿಸ್ಫೇಜಿಯಾ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್ಕಾಗತ್ತೆ. ಓಕೆ, ಅದು ಸುಮ್ಮನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದ್ದಾರೆ ಅಂತಂದ್ರೂ ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಚೆಕಪ್ ಮಾಡಿಸ್ಕೊಳ್ಳೋದು, ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು. ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಭಾಳ ಕಷ್ಟ ಆಗ್ತಿದೆ ಅವರಿಗೆ ಅಂತೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ, ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ? ಅಂದರೆ ವಯಸ್ಸಾದವ್ರಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಹೋಗಿ ಆಹಾರ ಕೊಡ್ತಾರೆ. ಆ ಒಂದು ಆ ಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಏನಾರ ಸಾಧ್ಯ ಇದೆಯಾ? ಆ ಟ್ಯೂಬ್ ಫೀಡ್ ಯಾವಾಗ ಅಂದರೆ ಬಾಯಲ್ಲಿ ಏನಾರು ಒಂದು ತೊಗೊಂಡ್ರೆ ಕೆಂಬರುತ್ತೆ, ಕೆಂಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗುತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ತಾರೆ. ಅವ್ರೇನು ಮಾಡ್ತಾರೆ, ಆಮೇಲೆ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗೆ ಪದಾರ್ಥಗಳು, ಎಲ್ಲ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದುಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬೋದು. ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗುತ್ತೆ? ಅಂದರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ? ಅದು ಹೆಂಗಿರುತ್ತೆ? ಅದು ಕಾಲಾವಧಿ ಇರುತ್ತಾ? ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಈಗ ನುಂಗುವಿಕೆ ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದರೆ ಈ ರೀತಿಯಾದಂಥ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ ಅಂದ್ಕೊಳ್ಳೋಣ. ಅಂದರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ.
ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ, ಈಗ ಅಸ್ತಮ ಇರೋರಿಗೆ Inhaler ಇನ್ಹೇಲರ್ ಇರುತ್ತೆ ನೋಡಿ, ಆ ರೀತಿ. ಇಲ್ಲ ಸರ್, ಇದು ಮೆಡಿಕಲ್ ಕಂಡೀಷನ್. ಆಮೇಲೆ ಸರಿಗೆ ಮಾಡಲಿಲ್ಲ ಅಂದರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ ಯಾವುದೇ ಒಂದು ಅವ್ರನ್ನ ಮಾಡ್ದೇ ಸಾಧನಗಳನ್ನ ಬಳಸಕ್ ಬಿಡಲ್ಲ. ಬಿಡಲ್ಲ. ನಾವು ಬೇಡ ಅಂತಲೇ ಹೇಳ್ತೀವಿ ನಾವು, ಯಾಕೆಂದರೆ ಡೇಂಜರಸ್ ಅಂತಲೇ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇ ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ. ಮನೇಲಿ ನಾವು ಹೇಳಿದ ಡೈರೆಕ್ಷನ್ನು, ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ಲಿ ಪ್ರಾಕ್ಟೀಸ್ ಮಾಡಿ, ಆವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡೋಕ್ಕೆ ಹೋದರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು ಈ ನುಂಗುವಿಕೆ ಸಮಸ್ಯೆಯನ್ನು ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು, ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ, ಏನು ಮಾಡೋಕ್ಕೆ ಸಾಧ್ಯ ಅಂತ. ಈಗ ನೀವು ಸಹಜವಾದ ವ್ಯಕ್ತಿ. ಯೂಶಲಾಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ, ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೊಕಲ್ ಟು ಈಚ್ ಅದರ್. ಅಂದರೆ ನುಂಗುತ್ತಾ ಇರ್ಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಒಂದು ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ. ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯಿತು ಅಂದರೆ ಎರಡು ಕೆಲಸ ಮಾಡುತ್ತೆ. ಹಾಗೇನಾಗುತ್ತೆ, ಸಿಕ್ಕಾಪಟ್ಟೆ ಕೆಮ್ತೀವಿ. ಅದನ್ನು ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅದಾಗ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ. ತಿಂತಿರ್ಬೇಕಾದ್ರೆ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ. ಬಾಯಿಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡೋಕ್ಕೆ ಶುರು ಮಾಡಿ. ಮಾತಂತೂ ಬಿಡಲ್ಲ ಯಾರು ಕೂಡ. ಆ ಟೈಮಲ್ಲಿ ಒಂಚೂರು ನೋಡಿ ಮಾತಾಡಬೇಕು. ನುಂಗ್ತಾ ಇರ್ತೀವಿ, ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನು ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ. ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ, ನಮಗೆ ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ಗೆ ಒಳಗಡೆ ಏನಾಗ್ತಿದೆ ಸುಮ್ಮನೆ ಮಾಮೂಲಿ ಆಗ್ಬಿಟ್ಟಿರುತ್ತೆ. ಸರಿ, ಎಲ್ಲ ಏನು ತಿಂದು ಗೊತ್ತಿಲ್ಲ, ಎಲ್ಲ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೇನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲೋಯಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವು ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗಿದೇ ಜಗಿದೇ ತಿನ್ನಬೇಡಿ. ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯಿತು ಅಂದರೆ ನೀರು ಕುಡೀರಿ. ಸುಲಭವಾಗಿ ಒಳಗಡೆ ಹೋಗೋದಕ್ಕೆ, ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಕ್ಕೆ ಸರಾಗ ಆಗತ್ತೆ. ಈಗ ಮೇಡಮ್, ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು. ನಿಜವಾಗಿ ಈಗ ತುಂಬ ವಯಸ್ಸಾದವರಿಗೆ ಜಿಗಿಯೋಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲಿರಲ್ಲ. ಆವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನು ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನು ಬಳಸ್ತಾರೆ. ಹೌದು, ಆ ರೀತಿಯಾದಂಥ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗುತ್ತಾ, ಅಥವಾ ಅದು ಅದರಿಂದ ಹೊರಗೆ ಬರ್ಬೋದಾ ಅಂತ. ಈಗ ಉದಾಹರಣೆ, ನುಂಗೋದಪ್ಪ ರಾಗಿ ಮುದ್ದೆ ನುಂಗೋದು ಅಂತ ದಪ್ಪ ಪೀಸ್ ತೊಗೋಬೇಡಿ, ದೊಡ್ಡ ಬಾಲ್ ತೊಗೋಬೇಡಿ, ಸಣ್ಣ ಸಣ್ಣದು ಮಾಡ್ಕೊಳ್ಳಿ. ಏನಾಗುತ್ತೆ, ವಯಸ್ಸಾದವ್ರಲ್ಲಿ 65-70 ವರ್ಷ ಆದವ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿಯಾ ಅಂತೀವಿ, ಅಂದರೆ ಟ್ಯಾಬ್ಲೆಟ್ಸ್ ತೊಗೋಬೇಕಾದ್ರೆ. ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ, ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದೇ ಏನು ಮಾಡ್ತೀವಿ ನಾವು, ಯಾವ ಥರ ಅಂದರೆ ನಾವು ಹ್ಯೂಮನ್ ಬೀಯಿಂಗ್ಸು ನಮಗೆ ನಾವೇ ಸ್ಟ್ರಾಟಜಿನ ಕಂಡುಹಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕ್ಕಾಗಲ್ಲ ಅಂದರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡ್ಕೋತೀವಿ, ಪೌಡ್ರು ಮಾಡ್ಕೋತೀವಿ. ಆ ಥರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡಿಡ್ದು ನುಂಗೋದಕ್ಕೆ ಶುರು ಮಾಡ್ತೀವಿ. ರಾಗಿ ಮುದ್ದೆ ಮಧ್ಯೆ ಇಟ್ಕೊಂಡು ನುಂಗ್ಬಿಡ್ಬೋದಾ? ಇಲ್ಲ, ಅದು ಕಷ್ಟ ಆಗತ್ತೆ ಸರ್. ಅದು ಯಾಕೆಂದರೆ ಅದು ಟ್ಯಾಬ್ಲೆಟ್ ಆ್ಯಸ್ ಇಟ್ ಈಸ್ ದಪ್ಪ ಇದ್ದಾಗ, ರಾಗಿ ಮುದ್ದೆನೂ ಬಿಗ್ ಪೀಸ್ ಆದಾಗ, ಯಾಕೆಂದರೆ ಹೇಳಿದ್ರೆ ವಯಸ್ಸಾದ್ಮೇಲೆ ಏನಾಗಿರುತ್ತೆ, ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗೋಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ, ವೀಕ್ ಆಗಿರುತ್ತೆ. ಹಾಗೆ ನುಂಗೋಕ್ಕಾಗಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ಮ ಗಟ್ಟಿ ಪದಾರ್ಥ ನುಂಗೋಕ್ಕಾಗಲ್ಲ ಅಂದರೆ ಪೌಡ್ರ್ ಮಾಡಿ ತೊಗೊಳ್ಳಿ, ಮೆತ್ತಗಿರೋದು ತೊಗೊಳ್ಳಿ, ಸಾಫ್ಟಾಗಿರೋದು ತೊಗೊಳ್ಳಿ. ಅದನ್ನು ಅಡ್ವೈಸ್ ಮಾಡ್ತೀವಿ ನಾವು. ಈಗ ಈ ರೀತಿಯಾದಂಥ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವ್ರಲ್ಲಾಗಿರ್ಬೋದು, ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ. ಆದರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ಮಿಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ? ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಈಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು
ನಮ್ಮ ಅನ್ನನಾಳ ಒಳಗಡೆ ಹೋಗಬೇಕು. ಅನ್ನನಾಳ ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತದು. ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ, ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾಗುತ್ತೆ ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ಆಮೇಲೆ ನಿಮ್ಮ ವೈದ್ಯರನ್ನು ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನು ರೆಗ್ಯುಲರ್ ಆಗಿ ತಗೊಂಡು ಅದನ್ನು ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು. ಈಗ ತಾವು ಇಂತಹ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂಥ ಭಾಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು ಆದರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ. ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತು ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು ಹೌದು. ಏನು ಮಾಡಬೇಕು? ಅವಾಗ ಏನಾಗುತ್ತೆ, ಮುಖ್ಯವಾಗಿ ನಮ್ಮದರೆ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್ಸು, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂಥ ಸಿಟಿಲಿ ನೀವು ಹೇಳ್ದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾ ಚೆನ್ನಾಗಿದೆ. ವಿಲೇಜ್ ಸೈಡಲ್ಲಿ, ಹಳ್ಳಿಗಳ ಸೈಡಲ್ಲಿ ಏನಾಗುತ್ತೆ, ಡಾಕ್ಟ್ರಲ್ಲೂ ಸಹ ಅವೇರ್ನೆಸ್ ಬೇಕು. ಅಂದರೆ ಈ ವಾಕ್ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ಅವರಿಗೆ ಈ ಥರ ಪೇಷಂಟ್ ಬಂದರೆ ರೆಫರ್ ಮಾಡಬೇಕು. ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರೂ ಸಹ ತಿಳುವಳಿಕೆ ಮೂಡಬೇಕು. ಅವ್ರು ಇರಲ್ಲ ಅಂತ ಹೇಳಲ್ಲ ನಾನು, ಇರುತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗಬೇಕು. ಯಾರೊಬ್ರದ್ದು ಅಲ್ಲ, ಇಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗಬೇಕು. ಅಷ್ಟೇ ಬೇಕಾಗಿರೋದು ನಮಗೆ. ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಹತ್ರ ಕಳಿಸ್ಕೊಡ್ಲೇಬೇಕು. ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ. ಹೌದು, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ. ಡೆಫಿನೆಟ್ ಆಗಿ. ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನು ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ. ಮತ್ತು ಗುಳಿಗೆ ಇಲ್ದೇ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಎಫೆಕ್ಟು, ಅದರಿಂದ ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಗುಳಿಗೆಗಳಿಲ್ದೇನೆ ಏನು ಸರಿಪಡಿಸಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆಯಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು ಕೇಳುವಲ್ಲಿ, ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ ಅದನ್ನು ಮಾತಾಡುವಾಗ ಇನ್ನೊಂದು ಏನಾದರೂ ಸಾಧನ ಬೇಕಾ, ಒಂದಕ್ಕೊಂದು ಲಿಂಕ್ ಇರುತ್ತೆ. ಈಗ ಬೆಂಗಳೂರು ಹಾಸ್ಪಿಟ್ಲ್ ತಗೊಂಡ್ರೆ ಸುಮಾರು ಬೆಂಗಳೂರು ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದರೆ, ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಸ್ಪೀಚ್ ಥೆರಪಿಸ್ಟ್ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ. ಡಿಗ್ಲಿಟಾಲಜಿಸ್ಟ್, ನಾವು ಡಿಸ್ಫೇಜಿಯಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು. ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರ್ದು. ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರ್ಬೋದು. ಮನುಷ್ಯನ ಧ್ವನಿ ಒಂಥರ ಗೊರ್ ಟೈಪ್ ಇತ್ತಂದ್ರೆ ಅವರ ಒಂದು ಮಾತಿನ ರೀತಿನಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡುಹಿಡಿದೀರಾ? ಹೌದು, ಧ್ವನಿ ಅಂದ್ರೆ ಸಾಮಾನ್ಯ ಧ್ವನಿ ಇಲ್ಲ, ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತ ಹೇಳಿ ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೇ ಮೇನ್ ಆಗೋದು. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗುತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡುಹಿಡಿತೀವಿ. ನಾವು ಕಂಡುಹಿಡಿದು ಯಾಕೆ, ಏನು ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನು ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನಿಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನು ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನು ಸೂಕ್ತ ತರಬೇತಿ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಅದು ಧ್ವನಿ ತುಂಬ ಚೆಂದ ಇದೆ ಅಂದರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ? ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ, ನುಂಗುವಿಕೆ ಸಮಸ್ಯೆ ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರು ಧ್ವನಿ ಬದಲಾವಣೆ ಇರ್ಬೋದು. ನಾವು ಅದಕ್ಕೆ ಹಾಟ್ ಪೊಟ್ಯಾಟೊ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಾಗೆ ನುಂಗಕ್ಕೂ ಆಗಲ್ಲ, ಉಗ್ಯಕ್ಕೂ ಹೋಗಲ್ಲ, ಅಂದರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾರ್ಟ್ ಪೊಟ್ಯಾಟೊ ವಾಯ್ಸು ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದರೆ ಧ್ವನಿ ಬದಲಾವಣೆ ಇರೋರು ಎಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡೋಕ್ಕೆ ಆಗಲ್ಲ. ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ಬರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದರೆ ಇಂಥವರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದರೆ ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಇವು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ದುರಭ್ಯಾಸಗಳಿವೆ. ಹಾಗಾಗಿ ಊಟ ಅಂತಂದರೆ ಬೇಡ ಅಂತಾರೆ, ನುಂಗೋಲ್ಲ ಇವರು ಅಂತಂತ ಹೇಳಿ. ಇವರಲ್ಲಿ ಏನು ಯಾವ ರೀತಿ ಜಾಸ್ತಿ
ನಾವು ವೋಕಲ್ ಹೈಜೀನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದರೆ ಮಾಯ್ಶ್ಚರೈಸ್ ಆಗಿರಬೇಕು ಅದು. ಹಾಗೆಯೇ ಜಾಸ್ತಿ ಕಾಫಿ ಕುಡಿಯೋರಲ್ಲಿ ಟ್ರಿಯರ್ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗೆ ಇರುತ್ತೆ. ಅದು ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು. ಈಗ ಧ್ವನಿ ತುಂಬ ಒಣಗಿರ್ತದೆ, ಆವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗತ್ತೆ ಅಂತಂಥೇಳಿ ಏನು ನೀವು ಟಿಪ್ಸನ್ನು ಕೊಡ್ತೀರಾ ಅಂತ? ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗೆ ಆಗಿದೆ, ಒಂದು ಸಿಪ್ಪು ನಾನು ಮಾಡ್ಕೊಂಡ್ರೇನಾಗುತ್ತೆ, ನನ್ನ ನಾಲ್ಗೆ, ನನ್ನ ಬಾಯಿನ ಹಿಂಭಾಗ, ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗುತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನಗೆ ಇನ್ನೂ ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೇನು ಮಾಡ್ತೀವಿ, ನಾವು ಏನು ಮಾಡ್ತೀವಿ, ಯಾವಾಗ ಹೇಳ್ತೀವಿ, ಪ್ರತಿ ಸಲಿನೂ ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೇ ಇದ್ರೂ ಫ್ರೀಕ್ವೆಂಟಾಗಿ ಒಂದೊಂದು ಸಿಪ್ಪು 2 ಸಿಪ್ಪನ್ನ ನೀರು ತೊಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಆವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ ನುಂಗುವಿಕೆನೂ ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ. ವಿಪರೀತ ಮಾತಾಡೋರಾಗಲಿ ಅಥವಾ ಕಲಾವಿದರಾಗಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರ್ಬೋದು, ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನೂ ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ? ಆಗಬೇಕು ಅಂತೇನಿಲ್ಲ, ಆದರೂ ಆಗಬಹುದು. ಆಗಬೇಕು ಅಂತೇನು, ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟಾಗಿ ಎಸ್, ಅದು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡಲೇಬೇಕು, ಅದ್ರ ಏನು ಟಿಪ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಆವಾಗಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲೆ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗುವಿಕೆ ತೊಂದರೆ ಇರಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೇ. ಯಾವಾಗ ವೈದ್ಯರ ಹತ್ರ ಬಂದಾಗ, ಅಥವಾ ಈಗ ಸ್ಪೀಚ್ ಥೆರಪಿಸ್ಟು ನಿಮ್ಮ ಥರ ಈಗ ಡಿಗ್ಲೋಟಾಲಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂಥ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ, ಅವರಿಗೆ ಡೆಫಿನೆಟ್ ಆಗಿ ತಿಳ್ಕೊಬೇಕಾಗತ್ತೆ ಅಂತ. ಹೌದು, ಯಾಕೆಂದರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವರು ಅರಿವು ಇರಲೇಬೇಕು. ಯಾಕೆಂದರೆ ಎಲ್ಲ ನಾವು ಹೇಳ್ತೀವಲ್ವ, ಎಲ್ಲ ಹೋಗೋ ತನಕ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ ಅಂದೆ. ನುಂಗುವಿಕೆ ತೊಂದರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷಂಟ್ನ, ರೋಗಿಗಳನ್ನ. ಸಮಸ್ಯೆ ಅಂದರೆ 4 ಜನ ಇರೋ ಕಡೆ ಹೋಗಿ ಊಟ ಮಾಡೋಕ್ಕೆ ಸಂಕೋಚ ಪಡ್ತಾರೆ. ಎಲ್ಲರೂ ಪ್ಲೇಟಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ, ಅಯ್ಯೋ ನನಗೆ ನುಂಗೋಕ್ಕಾಗಲ್ವಲ್ಲ, ಅಗಿಯೋಕ್ಕಾಗಲ್ವಲ್ಲ, ನುಂಗಿದ್ರೆ ಜೊಲು ಬರುತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ. ಊಟ ಮಧ್ಯೆ ನೀರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು ಎಲ್ಲ ಏನು ಮಾಡ್ತಾರೆ, ಕಮ್ಮಿ ಮಾಡಿಬಿಡ್ತಾರೆ. ಇದೇನಾಗುತ್ತೆ, ಅವರಿಗೆ ತೊಂದರೆ ಅಲ್ಲದೇ ಮನೆಯವ್ರಿಗೂ ಸಹ. ಈಗ ಅವ್ರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟು, ಒಂದು ರೋಗಿ ನಾಲ್ಗೆ ಭಾಗ ತೆಗೆದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪ್ರೇಟಾಗಿ ಅಡುಗೆನೂ ಮಾಡಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನು ಮಾಡಬೇಕಾಗಿ ಬರುತ್ತೆ. ಏನಾಗುತ್ತೆ, ಈ ಥರ ಸ್ಥಿತಿ ಇದ್ದಾಗ ಇದು ತುಂಬ ಸೀರಿಯಸ್ ಕಂಡೀಷನ್ ಸರ್, ಇದು ಬೇಕಾಗುತ್ತೆ. ಕಷ್ಟ ಆಗುತ್ತೆ. ಎಲ್ಲಿಗಾರ ಹೋದ್ರೆ ಊಟ ಮಾಡೋದೇ ನಾವು ಎಂಜಾಯ್ ಮಾಡ್ತೀವಿ. ಈ ಥರ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಾಗ ಏನು ಅಡುಗೆ ಇವತ್ತು, ಏನು ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡುಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದ್ರೆ ಜೀವನನೇ ಬೇಸರ ಆಗೋ ಥರ ಆಗುತ್ತೆ. ಈಗ ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನು ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನು ನುಂಗುವ ಸಮಸ್ಯೆ ಇದೆಯಲ್ಲ, ಅಲ್ಲಿಂದನೇ ಶುರು ಆಗುತ್ತೆ. ನುಂಗೋಕ್ಕೇನೇ ಒಂದು ಕಷ್ಟ ಆಯಿತು ಅಂದರೆ ಇಗ್ನೋರ್ ಮಾಡಬೇಡಿ. ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ನ ಕಾಣಿ. ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟು, ಡಿಗ್ಲೂಟಾಲಜಿಸ್ಟ್ ಹೋದರೆ ಅವ್ರ ಹತ್ರ ಕನ್ಸಲ್ಟ್ ಮಾಡಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು ಆಯಿತು. ಡಾಕ್ಟರ್ BS ಪ್ರೇಮಲತಾ ಅವರೇ, ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತು ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನು ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಧನ್ಯವಾದಗಳು ಸರ್, ಧನ್ಯವಾದಗಳು.